ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಶುರು ಆಯ್ತಲ್ರಿ. ಈಗ ನಾನು ಹಸಿ ಮಾವಿನಕಾಯಿ ತಂದಿದ್ದೆ, ಅದರಿಂದ ದಿಢೀರಾಗಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ರೀ. ಆ ದಿಢೀರ್ ಉಪ್ಪಿನಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 2 ಮಾವಿನಕಾಯಿ ತೊಗೊಂಡೇನಿ ನೋಡ್ರಿ. ಇವು ಮೀಡಿಯಮ್ ಸೈಜಿನ ಮಾವಿನಕಾಯಿ ಅದಾವ್ರಿ. ಮನೆ ಪಕ್ಕನೇ ತೋಟ ಇದೆ ರೀ, ಮಾವಿನ ತೋಟ, ಅದರಿಂದ ಕಿತ್ಕೊಂಬಂದೀನಿ ರೀ. ನಿಮಗೆ ಮಾವಿನಕಾಯಿ ಸೀಸನ್ ಶುರು ಆಗೈತಿ, ಮಾವಿನಕಾಯಿ ಸಿಗ್ತಾವೆ, ಹಸಿ ಮಾವಿನಕಾಯಿನೂ ಸಿಗ್ತಾವೆ, ಹಣ್ಣು ಮಾವಿನಕಾಯಿನೂ ಸಿಗ್ತಾವೆ. ಮಾರ್ಕೆಟಿಗೆ ಹೋದ್ರೆ ನೀವು ತಂದು ಮಾಡ್ಕೋಬೋದು ರೀ. ಈಗ ನಾನು ದಿಢೀರ್ ಉಪ್ಪಿನಕಾಯಿ ಮಾಡಾಕತ್ತೀನಿ. ಈಗ ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಮಾಡ್ಕೋಬೋದು, ಗುಳಂಬ ಮಾಡ್ಕೋಬೋದು, ಜಾಮ್ ಮಾಡ್ಕೋಬೋದು, ಮಾವಿನ ಹಣ್ಣಿನ ಸೀಕರಣೆ ಮಾಡ್ಬೋದು. ಇನ್ನೇನು ಬೇರೆ ಬೇರೆ ರೆಸಿಪಿಗಳು ನಿಮಗೆ ಗೊತ್ತಿದ್ದಾವೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈ ಸೀಸನ್ ಮುಗಿಷ್ಟೊತ್ತಿಗೆ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತಲ್ಲ ಅದೆಲ್ಲ ಮಾಡಿ ತೋರಿಸ್ತೀನಿ ರೀ. ನಾನು ಸುಮಾರು ನಮ್ಮನೆ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ರೀ. ಪ್ರತಿ ವರ್ಷ ಮಾವಿನಕಾಯಿ ಸೀಸನ್ ಬಂದಾಗೆಲ್ಲ ಉಪ್ಪಿನಕಾಯಿಗಳು ಮಾಡಿ ತೋರಿಸ್ತಿರ್ತೀನಿ. ಇವತ್ತು ದಿಢೀರಾಗೆ ಮಾಡಿದ್ರಾಯ್ತು, ಸಿಂಪಲಾಗಿರ್ಲತ್ತು ಮಾಡಾಕತ್ತೀನಿ ರೀ. ಈಗ ನಾನು ಒಂದು ಮಾವಿನಕಾಯಿ ಸ್ವಚ್ಛಗೆ ತೊಳೆದು ಕಾಟನ್ ಬಟ್ಟಲೆ ಒಣಗಿಸಿ ತೊಗೊಂಡು ನೋಡಿ. ನೀರಿನಂಶ ಇರಬಾರ್ದು ರೀ. ನೀರಿನಂಶ ಇದ್ರೆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆ ಇರ್ತೈತೆ ರೀ. ಈಗ ನಾನು ಕಟ್ ಮಾಡ್ಕೊತೀನಿ ನೋಡಿರಿ. ಇದು ಮುಂದಿನ ತುಂಬ ತೆಗಿತೀನಿ ರೀ. ಈಗ ನಾನು ಚಾಕುಲೆ ಕಟ್ ಮಾಡಿಕೊಂಡು ಸಣ್ಣಗೆ ಚಾಪರಲ್ಲೇ ಕಟ್ ಮಾಡ್ತೀನಿ ರೀ. ನೀವು ಚಾಕುಲೇರೆ ಮಾಡ್ಕೊರಿ, ಇಳ್ಗಿಲೇರೆ ಮಾಡ್ಕೊರಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಕಟ್ ಮಾಡ್ಕೊಬೋದು ರೀ. ಈಗ ನೋಡಿರಿ, ಈ ಗೊಪ್ಪ ಎಲ್ಲ ತೆಗಿಬೇಕಾಗ್ತೈತೆ ರೀ. ನಾವು ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ, ನಿಂಬೆಕಾಯಿ ಉಪ್ಪಿನಕಾಯಿ ಆಗಲಿ, ಯಾವುದೇ ಉಪ್ಪಿನಕಾಯಿ ಮಾಡುವಾಗ ನೀರಿನಂಶ ಹತ್ತಬಾರ್ದು ರೀ. ಚಮಚಕ್ಕಾಗಲಿ, ಚಾಕುಗಾಗಲಿ, ಪಾತ್ರೆಗಾಗಲಿ ಯಾವುದಕ್ಕೂ ನೀರಿನಂಶ ಹತ್ತಬಾರ್ದು ರೀ. ಈಗ ನೋಡಿರಿ, ನಾನು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡೀನಿ. ನಿಮ್ಗೆ ಚಾಕುಲೇನೆ ಮಾಡೋಕ್ಕಾದ್ರೆ ಸಣ್ಣ ಸಾಧ್ಯ ಆಗುತ್ತಲ್ಲ ರೀ, ಅದು ಸಣ್ಣಗೆ ಕಟ್ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡೀನಿ ನೋಡಿರಿ. ನಾವು ಇಷ್ಟು ಕಟ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾನು ಕಟ್ ಮಾಡ್ಕೊಂಬರ್ತೀನಿ ರೀ. ಈಗ ನಾನು ಎಲ್ಲ ಮಾವಿನಕಾಯಿ ಈ ರೀತಿ ದಪ್ಪ ಕಟ್ ಮಾಡ್ಕೊಂಡಿನಿ. ಅಂದರೆ 2 ಮಾವಿನಕಾಯಿ ತೊಗೊಂಡಿದ್ದಿಲ್ಲ ರೀ, ದಪ್ಪ ಕಟ್ ಮಾಡ್ಕೊಂಡು ನಾನೀಗ ಚಾಪರಲ್ಲಿ ಸಣ್ಣ ಮಾಡ್ತೀನಿ. ನೀವು ಬೇಕಾದ್ರೆ ಚಾಕುಲೇರೆ ಸಣ್ಣ ಮಾಡ್ಕೊಡಿ, ಇಲ್ಲ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಂಡಾದ್ರೂ ಮಾಡ್ಕೊಡ್ರಿ. ನಾನೀಗ ಚಾಪರಲ್ಲಿ ಹಾಕೋತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ಇದು ಸಣ್ಣಗೆ ಚಾಪರಲ್ಲಿ ಚಾಪ್ ಮಾಡ್ಕೊತೀನಿ ರೀ. ಇಲ್ಲ ನಮ್ಮನೆ ಚಾಪರಲ್ಲಿ ಏನು ಮಾಡೋದಂದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೋರಿ, ಇಲ್ಲ ಕಡ್ಬದ ಕಲ್ಲು ಇರ್ತೈತಲ್ಲಿ ಕಲ್ಲಾಗಿ ಹಾಕಿದ್ರೆ ಕುಟ್ಕೊಳ್ರಿ. ನಾನೊಂದು 5-6 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನೋಡಿರಿ. ಈಗ ನಾನು ಚಾಪರಿಂದ ಚಾಪ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ, ನಾನು ಈ ರೀತಿ ಚಾಪ್ ಮಾಡ್ಕೊಂಡಿನಿ. ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಮಾಡ್ಕೊಂಡಿನಿ. ಈಗ ಮಾವಿನಕಾಯಿನೂ ಮಾಡ್ಕೋಬೇಕು ರೀ. ಈಗ ಇದು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ರೀ. ಈಗ ನಾನು ಅದೇ ಚಾಪರಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ನಲ್ಲ ರೀ, ಅವು ಹಾಕ್ಕೋತೀನಿ ನೋಡಿ. ಇವು ಹಾಕ್ಕೊಂಡು ಚಾಪ್ ಮಾಡ್ತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಮಾಡ್ಬೇಕಾಗ್ತದೆ ರೀ. ಈಗ ನೋಡಿರಿ, ನಾನು ಮಾವಿನಕಾಯಿನೂ ಚಾಪ್ ಮಾಡ್ಕೊಳಕತ್ತೀನಿ. ಈಗ ನೋಡಿ, ಈ ರೀತಿ ತರಿಯಾಗಿ ಮಾಡ್ಕೊಂಡಿನಿ. ನಿಮ್ಗೆ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣಗೆ ಮಾಡ್ಕೊರಿ, ಇಲ್ಲ ಈ ರೀತಿ ನಡೀತದಂದ್ರೆ ಈ ರೀತಿ ಮಾಡ್ಕೊರಿ. ನಾನು 2 ಮಾವಿನಕಾಯಿ ಪೂರ್ತಿ ಚಾಪ್ ಮಾಡಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಇದೇ ರೀತಿ ಮಿಕ್ಕಿದೆಲ್ಲ ಚಾಪ್ ಮಾಡಿ ಇಟ್ಕೋತೀನಿ ರೀ. ಈಗ ನಾನು ಚಾಪರ್ಲೆಲ್ಲ ಸಣ್ಣ ಕಟ್ ಮಾಡ್ಕೊಂಬಂದಿನಿ ರೀ. ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡಾದ್ರೂ ರುಬ್ಕೋಬೋದು, ಇಲ್ಲ ಚಾಪರ್ ಇತ್ತಂದ್ರೆ ಚಾಪರ್ಲೆ ಆದರೂ ಮಾಡ್ಕೋಬೋದು. ಇಲ್ಲಪ್ಪ ನಾವು ಸಣ್ಣ ಚಾಕುಲೆ ಕಟ್ ಮಾಡ್ತೀವಿ ಅನ್ನೋದಾದ್ರೆ ಚಾಕುಲೆ ಅಥವಾ ಇಳ್ಗಿಲೆ ಸಣ್ಣಗೆ ಕಟ್ ಮಾಡ್ಕೋಬೋದು ರೀ. ಒಟ್ಟಾರೆ ಈ ರೀತಿ ತರಿಯಾಗಿ ಪುಡಿಯಾಗಿರ್ಬೇಕು ರೀ. ನಾ ಈಗ ಇದು ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಮಸಾಲೆ ಹುರ್ಕೋಬೇಕಲ್ಲ, ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಕಾಳು ತೊಗೊಂಡಿನಿ, ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಸೊಂಪು ತೊಗೊಂಡಿನಿ, ಸೋಂಪು ಹಾಕ್ಕೊಂತೀರಿ. ಅಂದರೆ ತಿನ್ನೋ ಸೋಂಪು ಇರ್ತಾವಲ್ಲ ಅವ್ರು. 1 ಸ್ಪೂನ ಜೀರಿಗೆ ತೊಗೊಂಡಿನಿ, ಜೀರಿಗೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಕರಿಕಾಳು ಮೆಣಸು ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಮೆಂತ್ಯ ತೊಗೊಂಡಿನಿ, ಮೆಂತ್ಯನೂ ಹಾಕ್ಕೋತೀನಿ ನೋಡಿರಿ. ಇವೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ನಾ ಎಲ್ಲ ಒಟ್ಟಿಗೆ ಹಾಕೊಂಡು ಹುರ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಒಂದೊಂದೇ ಸಪ್ರೇಟಾಗಿನೂ ಹುರ್ಕೋಬೋದು ರೀ. ಈಗ ಮಾವಿನಕಾಯಿ ಸೀಸನ್ ಇದೆ ಅಲ್ರಿ. ಮಾವಿನಕಾಯಿ ರೆಸಿಪಿಗಳು ಸುಮಾರು ನಾನು ವರ್ಷ ಮಾಡಿ ತೋರಿಸ್ತೀನಿ. ಈ ವರ್ಷವೂ ಬೇಗನೆ ಮಾಡುವಂಥ ಉಪ್ಪಿನಕಾಯಿ ಮಾಡಕತ್ತಿದ್ದೀರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ನಾನು ಮಾಡದೇ ಇರುವಂಥ ಮಾವಿನಕಾಯಿ ರೆಸಿಪಿ ಯಾವ್ದಾರು ಇತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಇವು ಹುರಿದಾವು. ನಿಮ್ಗೆ ಘಮ ಬರೋದು ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಈಗ ಹುರಿದಾವ್ರಿ, ನಾ ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈಗ ನಾನು ಮಸಾಲೆ ಕಾಳು ಹುರಿದಿಟ್ಟಿನಲ್ಲ ರೀ, ಅದೇ ಪಾತ್ರೆ ವಾಪಸ್ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ 1 ಕಪ್ ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಕಾಯ್ದೈತ್ರಿ, ತಣ್ಣಗೆ ಹಾಕ್ಬಿಡಮ್ರಿ. ಈಗ ನಾವಲ್ಲಿ ಎಣ್ಣೆ ಬಿಸಿ ಮಾಡಿ ಎಣ್ಣೆ ತಣ್ಣಗೆ ಹಾಕ್ಬಿಟ್ಟಿವ್ರಿ. ಈಗ ಇವು ಮಸಾಲೆ ಏನು ಹುರ್ಕೊಂಡಿದ್ವಲ್ಲ ರೀ, ಇವು ತಣ್ಣಗಾಗ್ಯಾವು. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳಮ್ರಿ. ಈಗ ನಾ ಮುಚ್ಚಿ ನುಣ್ಣಗೆ ಪೌಡ್ರ್ ರುಬ್ಕೋತೀನಿ ರೀ. ಈಗ ನೋಡಿರಿ, ನಾನು ನುಣ್ಣಗೆ ರುಬ್ಕೊಂಬಂದಿನಿ. ಈ ರೀತಿ ಪೌಡ್ರ್ ರೆಡಿ ಆಗೈತೆ ನೋಡಿರಿ. ಉಪ್ಪಿನಕಾಯಿ ಅಂದ್ರೆ ಸಣ್ಣಗೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ನಾನು ದಿಢೀರಾಗಿ ಮಾಡಾಕತ್ತೀನಿ. ಇದು ಪಲ್ಯ ಥರ ಬರ್ತೈತಿ. ನೀವು ವಾರಾನ್ಗಟ್ಲೆ ಇಟ್ಕೋಬೋದು, ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ರೀ.
ಈಗ ನಾರ್ಮಲಾಗಿ ಉಪ್ಪಿನಕಾಯಿನೂ ಮಾಡಿ ತೋರಿಸ್ತೀನಿ ರೀ. ನಾವು ವರ್ಷ ನಾರ್ಮಲಾಗಿ ಉಪ್ಪಿನಕಾಯಿನೂ ಮಾಡಿ ತೋರಿಸೀನಿ. ಈಗ ಇದು ದಿಢೀರಾಗಿ ಉಪ್ಪಿನಕಾಯಿ ಮಾಡಾಕತ್ತಿದ್ದೆ, ಹಾಗಾಗಿ ನಾನು ಸಣ್ಣಗೆ ಚಾಪ್ ಮಾಡಿ ಮಾಡಾಕತ್ತೀನಿ ರೀ. ನಿಮ್ಗೆ ಅದನ್ನೂ ಬೇಕಂದ್ರೆ ಆ ಉಪ್ಪಿನಕಾಯಿನೂ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಮಸಾಲೆ ಏನು ರುಬ್ಕೊಂಬಂದಿನಲ್ಲ ರೀ ಮಿಕ್ಸಿ ಜಾರಲ್ಲಿ, ಅದು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ ರೀ. ನಾನು ಒಂದು ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಹಿಂಗೆ ಹಾಕ್ಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು 1/2 ಸ್ಪೂನ್ ಉಪ್ಪು ಹಾಕ್ಕೋತೀನಿ ನೋಡಿರಿ. ಈ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಆದ್ರೆ ಚಲೋ ಆಗ್ತೈತೆ ರೀ. ಬಾಳ್ಕಿನೂ ಬರ್ತಾವೆ ಮತ್ತು ತಿನ್ನೋಕ್ಕೂ ಚಲೋ ಅನ್ನಿಸ್ತೈತೆ ರೀ ಉಪ್ಪಿನಕಾಯಿಗೆ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನಾನು ಚಾಪರ್ಲೆ ಚಾಪ್ ಮಾಡ್ಕೊಂಡಿನಿ, ಈ ರೀತಿ ಆಗೈತೆ ನೋಡಿರಿ. ಇದು ದಿಢೀರಾಗಿ ಅವಾಗೆ ಮಾಡ್ಕೊಂಡು ಅವಾಗೆ ತಿನ್ನುವಂಥ ಉಪ್ಪಿನಕಾಯಿ ರೀ. ನಾವು ವರ್ಷಕ್ಕೆ ಇಟ್ಕೊಂಡು ತಿನ್ನುವಂಥ ಉಪ್ಪಿನಕಾಯಿನೂ ಮಾಡಿ ತೋರಿಸೀನಿ ರೀ. ಪ್ರತಿ ವರ್ಷವೂ ಮಾಡಿ ತೋರಿಸ್ತೀನಿ. ಈ ವರ್ಷವೂ ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮಗೆ ಅದನ್ನ ಉಪ್ಪಿನಕಾಯಿನೂ ಮಾಡಿ ತೋರಿಸ್ತೀನಿ ರೀ. ಇದು ದಿಢೀರ್ ಉಪ್ಪಿನಕಾಯಿ ರೀ. ನೀವು ಮಾಡಿದ ತಕ್ಷಣ ತಿನ್ಬೋದು ರೀ. ಇದು ಖಾರ ಉಪ್ಪು ಎಲ್ಲ ಮಾವಿನಕಾಯಿ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ಈಗ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನ ಹಾಕ್ಕೋತೀನಿ ರೀ. ಇದು ಹಸಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆ ರೀ. ನಾ ಹಸಿದೆ ಹಾಕೊಳಕತ್ತೀನಿ. ನೀವು ಅನ್ಬೋದು ರೀ, ಅಚ್ಚ ಖಾರದ ಪುಡಿ ಹಾಕಿರಿ ಹಸಿಮೆಣ್ಸಿನ್ಕಾಯಿ ಯಾಕೆ ಹಾಕ್ತೀರಿ ಅಂತೇಳಿ. ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಟೇಸ್ಟ್ ಬೇರೆ ಇರ್ತೈತೆ. ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೇನಿ ನೋಡಿರಿ. ಇದೇನು ಹುರಿದಿಲ್ಲ ರೀ, ಹಂಗೆ ಚಾಪ್ ಮಾಡಿ ಹಾಕ್ಕೊಂಡೇನಿ ನೋಡಿರಿ. ಈ ಮಾವಿನಕಾಯಿ ಹುಳಿ ಇರ್ತೈತಲ್ಲ ರೀ, ಅದ್ರ ಜೊತೆ ಖಾರ ಸೇರಿತ್ತಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಹಾಗಾಗಿ ನಾನು ಖಾರ ಹುಳಿ ಆಗಿರಲಿ ಅಂತ ಹಾಕ್ಕೊಂಡು, ಇದಕ್ಕೇನು ಸಕ್ಕರೆ ಬೆಲ್ಲ ಏನೂ ಹಾಕ್ತಿಲ್ಲ ರೀ ನಾನು. ನೋಡಿ ಈಗೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡೆ. ನಾವು ಎಣ್ಣೆ ಕಾಯಿಸಿ ಎಣ್ಣೆ ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ ರೀ, ಅದು ಹಾಕ್ಕೋತೀನಿ. ಎಣ್ಣೆ ಪೂರ್ತಿ ತಣ್ಣಗೆ ಹಾಕ್ಬೇಕು ರೀ. ತಣ್ಣಗಾದ ನಂತರ ಹಾಕ್ಕೋಬೇಕಾಗ್ತದೆ ರೀ. 1 ಕಪ್ನಷ್ಟು ಎಣ್ಣೆ ಹಾಕ್ಕೋಬೇಕು ರೀ ಇದಕ್ಕೆ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನೋಡಿರಿ ಎಣ್ಣೆ ಹಾಕಿದ ತಕ್ಷಣ ಎಷ್ಟು ಮಸ್ತಾಗಿ ಬಂತು. ನೀವು ಖಾರ ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ನಾವು 1 ಸ್ಪೂನಷ್ಟು ಹಾಕ್ಕೊಂಡೀನಿ, ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ಈಗ ನೋಡಿರಿ ಇದು ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ. ಈ ರೀತಿ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ನೀವು ಎನಿ ಟೈಮ್ ತಿನ್ಬೋದು ರೀ ಇದು. ಈಗ ನೋಡಿರಿ ನಾ 2 ಮಾವಿನಕಾಯಿದು ಈ ಥರ ಮಾಡ್ಕೊಂಡೇನಿ. ಇದು 1 ತಿಂಗಳವರೆಗೆ ಇಟ್ಕೊಂಡು ತಿನ್ಬೋದು ರೀ. ನಿಮ್ಗೆ ದಿಢೀರಾಗೆ ಬೇಕು, ಒಂದೇ ತಿಂಗಳದಾಗ ಮುಗಿಬೇಕು ಅನ್ನೋದ್ರೆ ಈ ರೀತಿ ಮಾಡ್ಕೊರಿ. ಇಲ್ಲಪ್ಪ ನಾವು ವರ್ಷಕ್ಕೆ ಇಟ್ಕೋತೀವಿ ಅನ್ನೋದಾದ್ರೆ ಆ ಥರ ಮಾಡ್ಕೊರಿ. ನಾನು ನಿಮ್ಗೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಮಾಡ್ಕೋಬೋದು ರೀ. ನಾನು ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ. ಮಾವಿನಕಾಯಿ ಉಪ್ಪಿನಕಾಯಿಗೆ ಸಕ್ಕರೆ ಬೆಲ್ಲ ಹಾಕಲ್ಲ ರೀ ನಾವು. ನಿಂಬೆಕಾಯಿ ಉಪ್ಪಿನಕಾಯಿಗೆ ಮಾತ್ರ ಹಾಕೋತೀವಿ. ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತದೆ. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಐತಿ, ಒಂದೇ ಒಂದು ಮಾವಿನಕಾಯಿ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಚಲೋ ಅನ್ನಿಸ್ತಂದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ರೀ. ಈಗ ಮಾವಿನಕಾಯಿ ಸೀಸನ್ ಶುರು ಆಗೈತಲ್ಲ ರೀ, ನಿಮಗೆ ಏನಾರು 2 ಹಸಿ ಮಾವಿನಕಾಯಿ ಸಿಕ್ಕು ಅಂದ್ರೆ ಈ ರೀತಿ ದಿಢೀರ್ ಉಪ್ಪಿನಕಾಯಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿರಿ ಈ ರೀತಿ ಉಪ್ಪಿನಕಾಯಿ ರೆಡಿ ಆಯಿತು. ಈಗ ನೀವು ಇದು ಸರ್ವ್ ಮಾಡ್ಬೋದು. ಬಿಸಿ ರೊಟ್ಟಿ ಜೊತೆಗೆ ನೀವು ಊಟದಾಗ ಎಲ್ಲದ್ರ ಜೊತೆಗೂ ಸರ್ವ್ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು. ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.